ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಬೇಕರಿ ಸ್ಟೈಲಲ್ಲಿ ದೂದ್ ಪೇಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿಯನ್ನು ಇವತ್ತು ತಗೊಂಡು ಬಂದಿದ್ದೀನಿ. ಬನ್ನಿ, ಹಾಗಿದ್ರೆ ದೂದ್ ಪೇಡವನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಹಾಲಿನ ಪುಡಿಯನ್ನು ತಗೋತಾ ಇದ್ದೀನಿ. ನಾನಿಲ್ಲಿ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. ನಿಮಗೆ ಯಾವುದು ಅವೈಲೇಬಲ್ ಆಗಿ ಸಿಗುತ್ತಲ್ವ ಅದನ್ನು ತಗೊಳ್ಳಿ. ಅದೇ ಕಪ್ಲಿಂದ 1/4 ಕಪ್ ಆಗೋಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸೈಡ್ಗೆ ಇಟ್ಟಿದ್ದೀನಿ. ಅದೇ ಕಪ್ಲಿಂದ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಅದೇ ಕಪ್ಲಿಂದ 2 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೋಬೇಕು. ಮೆಜರ್ಮೆಂಟನ್ನು 1 ಕಪ್ಲಿಂದ 1 ಪಾತ್ರೆಯಿಂದ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಅಂದರೆ ಪರ್ಫೆಕ್ಟ್ ಆಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೈಡ್ಗೆಲ್ಲ ತುಪ್ಪ ರಿಲೀಸ್ ಆಗುತ್ತೆ. ಆವಾಗ ನಾವು ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೋದು. 1/4 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮೊದಲಿಗೆ ನಾವಿಲ್ಲಿ ಸಕ್ಕರೆ ಹಾಕಿದ ತಕ್ಷಣವೇ ಸ್ವಲ್ಪ ಮೆಲ್ಟ್ ಆಗುತ್ತೆ, ಅಂದರೆ ನೀರಾಗುತ್ತೆ. ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಗಟ್ಟಿಯಾಗಿದೆ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನಾನಿಲ್ಲಿ ಪೇಡ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಪೇಡವನ್ನು ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗ ಸಾಫ್ಟಾಗಿ ಮೆತ್ತಗಾಗಿ ಅನಿಸುತ್ತೆ. ಇದು ತಣ್ಣಗಾಗ್ತಾ ಆಗ್ತಾ ಪೂರ್ತಿ ಗಟ್ಟಿಯಾಗಿ ಹೋಗುತ್ತೆ. ಬೇಕರಿಯಲ್ಲಿ ತಿನ್ನುವಾಗ ಯಾವ ರೀತಿ ಗಟ್ಟಿ ಇರುತ್ತೆ ನೋಡಿ ಪೇಡ, ಅದೇ ರೀತಿ ಇರುತ್ತೆ. ಸೊ ಒಂದು ಸಾರಿ ಆದರೂ ನೀವು ಈ ರೀತಿ ಟ್ರೈ ಮಾಡಿ, ಬೇಕರಿಗೆ ಹೋಗೋದನ್ನೇ ಮರಿತೀರಾ.